ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾದ್ರಿ ಪರಿವೃತ ಮಹಾರಥಿಕ ಬಹುಪದಾದ್ರಿ ಪರಿವೃತ ಮಹೋಲಾರಿ ಭಟ ಸಮಕ್ರಾಂತ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಅನಿತ ನಿವಾಯುತ ದುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ಅನಿತ ನಿವಾಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ದುಹಿನ ರೋಚಿಕುಲ ಮಹಾಭಿನಿಖಿಲ ದುಹಿನ ರೋಚಿಕುಲ ಮಹಾಭಿನಿಖಿಲ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ರಥವನ್ನು ಸಿದ್ಧಗೊಳಿಸು, ನಾವಿನ್ನು ಯುದ್ಧಕ್ಕೆ ಹೋಗೋಣ. ಪರಮಾತ್ಮ, ಈ ಉಭಯ ಸೈನ್ಯದ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿ ಬಂದಿರುವ ಈ ವೀರರನ್ನೊಮ್ಮೆ ತೋರಿಸು ಮಾಧವ. ನಿನ್ನಿಚ್ಛೆ ಅರ್ಜುನ. ಅರ್ಜುನ, ನಿನ್ನಿಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕ್ನು, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ಆತನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ನೋಡು, ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಆಚಾರ್ಯರ ಮಗನು ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಶ್ವಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು. ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಏ ಭೀಷ್ಮನ್, ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು ಈ ರೀತಿ ವಿಚಲಿತನಾಗುತ್ತಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಹೇಳುತ್ತಿದೆ ಗಂಡೀವ, ತೊಡುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ತೊಡುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಧೀವ,
ನಾನಾದೆ ಪಥವ ತೋರಿಸು ಮುಂದೆ. ಮತಿಹೀನ ನಾನಾದೆ ಪಥವ ತೋರಿಸು ಮುಂದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಶಿರಚ್ಛೇದಿಸೆನ, ಗುರು ಬಾಂಧವರ ಶಿರಚ್ಛೇದಿಸೆನ. ಗುರು ಬಾಂಧವರ ಶಿರಚ್ಛೇದಿಸೆನ. ಅಲ್ಪ ಮೋಹಕ್ಕೆ ಬಯಸಿ ಪಾತಕಿ ನಾನಾದೆ. ಅಲ್ಪ ಮೋಹಕ್ಕೆ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸೆಣಸಾಡೆನ, ಸೆಣಸಾಡೆನ. ವಾಸುದೇವ, ಏನೆಂದು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿಗೆ ಬೆಂದ ತಾವರೆಯಂತೆ ಈ ನನ್ನ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಗಾಂಡೀವವು ಕೈಯಿಂದ ಜಾರುತ್ತಿರುವುದು. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತವಂಶದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸುವುದೇ. ಯುದ್ಧವು ನನಗೆ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿದೆಯಾ? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮೂರ್ಖತನವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಬೇಡಿ ಕೊಂಬೆ ದೇವ ಬೇಡ ಮಾಧವ, ಬೇಡಿ ಕೊಂಬೆ ದೇವ ಬೇಡ ಮಾಧವ. ರೂಢಿಯೋಳು ನಾನು ಕೆಡ ನುಣಿಸಲಾರೆ, ರೂಢಿಯೋಳು ನಾನು ಕೆಡ ನುಣಿಸಲಾರೆ. ಬೇಡ ಮಾಧವ, ಬೇಡಿ ಕೊಂಬೆ ದೇವ ಬೇಡ ಮಾಧವ. ನೋಡು ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ, ನೋಡು ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ, ಗಾಢದಿಂದ ಶರವ ಓಡು ಬೇಗ ಪಾರ್ಥ. ವಾಸುದೇವ, ಗಾಢದಿಂದ ಶರವ ಓಡು ಬೇಗ ಪಾರ್ಥ. ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ. ಸೃಷ್ಟಿಕರ್ತ ನಾನು, ದಿಟ್ಟ ಶರವು ನೀನು. ವಾಸುದೇವ, ಸೃಷ್ಟಿಕರ್ತ ನಾನು, ದಿಟ್ಟ ಶರವು ನೀನು. ಮುಟ್ಟೈ ಬಾಣವನ್ನು, ಮುಟ್ಟೈ ಬಾಣವನ್ನು, ಮುಟ್ಟೈ ಬಾಣವನ್ನು, ಮುಟ್ಟೈ ಬಾಣವನ್ನು. ವಾಸುದೇವ, ಮುಟ್ಟೈ ಬಾಣವನ್ನು, ಮುಟ್ಟೈ ಬಾಣವನ್ನು, ವರಿಸು ಭೀಷ್ಮನನ್ನು. ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ. ಶರದಿ ಗಾಂಡೀವಿಯ ಧರಿಸಲಾರೆ ದೇವ, ಶರದಿ ಗಾಂಡೀವಿಯ
ನರಕ ಭಾಗಿಯಾಗಿ ನರಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ. ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಮಧ್ಯದಲ್ಲಿ ಮೋದ ಪಾರ್ಥ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ. ಬರಿಸುವುದಿಲ್ಲ ನೋಡು 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 ಪಾರ್ಥ, ಹೇಳಿತನವಿದೇಕೆ ನೋಡು ನೋಡು ಪಾರ್ಥ, ಪಾರ್ಥ. ಕಥಂ ಭೀಷ್ಮಂ ಮಹಾಶಕ್ಯಂ ದ್ರೋಣಾಂಚ ಮಧುಸೂದನ ಎಂಬಂತೆ ಒಂದು ಸಾರಿ ಈ ಕುರು ಸೈನ್ಯದ ಕಡೆ ದಿಟ್ಟಿಸಿ ನೋಡು. ಆ ಭೀಷ್ಮರು ನಮ್ಮ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಪೂಜ್ಯರಾದ ಇವರುಗಳ ಮೇಲೆ ಬಾಣ ಪ್ರಯೋಗಿಸುವುದಾದರೂ ಹೇಗೆ? ಗುರು ಒದಗಿ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದ ಜೀವನ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸ ಇಚ್ಛೆಯೂ ನನಗಿಲ್ಲ, ಸೃಜನವದಿಯೂ ನನಗೆ ಸಹಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಉಂಟಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನೂ ಸಹ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದರಿಂದ ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಳಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವೆನು. ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ನಿರೀಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಆತನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆಯನ್ನು ಮಾಡು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಹೊಂದುವೆ. ಕರ್ಮಯೋಗಿ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವೋ ಅಧರ್ಮ ಉದ್ಧಾರವಾಗುವುದೋ ನಾನು ಆಗ ಇಹಲೋಕದಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಗೈಯುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳಾವುವು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪಿನಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ
ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಪಂಚಭೂತಗಳಿಗೆ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಸಾಮವು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವೆಲ್ಲವೂ ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದು. ತಥಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯವನ್ನು ಹೊಂದಿ ಕೀರ್ತಿಯನ್ನು ಹೊಂದುವೆ. ಎಂತಹ ಭಯಂಕರವಾದ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾಗದು. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಾಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತೋ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂತಹ ಭಯಂಕರವೂ ರೂಪ ಇದು, ಮಾನವ ಚಕ್ಷುಗಳಿಂದ ನೋಡಲಾಗದು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿಯೇ, ನಿನ್ನ ಸೌಮ್ಯ ರೂಪವ ತೋರೋ ಶರಣಮು ಶರಣಮು ಗಿರಿರಾರಿ ಗಿರಿರಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನ ರಾಧಾರಮಣ, ಶಕ್ತಿಯ ಕರುಣಿಸುನೇ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ.
ಮಾಡು ಕೃಪೆಯನು ಪಾಮರನೆನ್ನೋಳು, ಮಾಡು ಕೃಪೆಯನು ಪಾಮರನೆನ್ನೋಳು, ಭೀಕರ ಬೇಗೆಯ ನಗುವೆ ನಾ ಸಹಿಸೆ, ಭೀಕರ ಬೇಗೆಯ ಬಿಂದುವೆ ನಾ ಸಹಿಸೆ, ಶರಣರ ಕರೆಯೋ ಜೀವನ ನಿಧಿಯೇ. ಹೇ ಪರಮಾತ್ಮ, ಕೈ ಕಾಲುಗಳು ಕಂಪಿಸುತ್ತಿರು, ವಾಕ್ ಸ್ಫೂರ್ತಿ ಇಲ್ಲ, ಕರುಣಾಮಯನೆ, ಈ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನೌಕೆಯಂತೆ ನಿನ್ನ ಮನಸ್ಸು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ನಡೆ ಯುದ್ಧಕ್ಕೆ ಹೋಗೋಣ. ಆಜ್ಞೆ ಮಾಧವ. ನಾಳಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ನಡೆ, ನಾವೇ ಹೋಗೋಣ. ಭೀಮಸೇನ, ಕುರುಕ್ಷೇತ್ರದ ಸಂಗ್ರಾಮವು ಆರಂಭವಾದ ದ್ರೋಣ ಚಕ್ರವು ಇವಾಗನು ಮನಸ್ಸಾದರೂ ಕಳವಳ ಪಡುತ್ತಿರುವುದು ನೋಡಿದೆಯಾ ಭೀಮ? ನೋಡಿದೆನು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣವು ನಿಂತರು. ಅದನ್ನು ಭೇದಿಸು ನಿನ್ನೆಯ ದಿನ ಪ್ರಯತ್ನಿಸಿ ಕೃಷ್ಣಾರ್ಜುನರು ಇದ್ದಿದ್ದರೆ ಬಹಳ ಚೆನ್ನಾಗಿರುವುದು. ಪಾರ್ಥನು ಧನುರ್ವಿದ್ಯಾದ ಕಲಿತಿರುವನು. ಭೀಮಸೇನ, ಅವರ ಹಿಂದಿರುಗಿ ಬರುವ ಸಾಧ್ಯವಿಲ್ಲವಣ್ಣ. ಈಗ ಉಪಾಯ ಮಾಡಿದನು ಪ್ರಯೋಜನವೇನು? ಎಂತಹ ಮಾತು ದೇಶ ತಂದೆಯ ಕೈಯಲ್ಲಿ ಗದೆ ಇರುವಾಗ, ದೊಡ್ಡಪ್ಪನ ಕೈಯಲ್ಲಿ ಗದೆ ಇರುವಾಗ, ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೆ ಒದಗಿ ಬಂದಿರುವವರ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ಈ ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ. ಮನಸ್ಸು ಕಳವಳ ಪಡುತ್ತಿರುವುದು. ದೊಡ್ಡಪ್ಪ ಅಭಿಮನ್ಯು, ಬಿಡಾಯ್ ಚಿಂತೆಯನ್ನು ತಳವ ಮಾಡದೆನಗೆ ಕೊಡುನಿ ಅಭಯ. ಬಿಡಾಯ್ ಚಿಂತೆಯನ್ನು ತಳವ ಮಾಡದೆನಗೆ ಕೊಡುನಿ ಅಭಯ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ, ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ತಡವ ಮಾಡದೆನಗೆ ಕೊಡುನಿ ಅಭಯ. ತಂದೆ ಪಾರ್ಥನ ದಯೆಯಂದಿರಲಿ, ಬರಲೇ ದೊಡ್ಡಪ್ಪ. ತಂದೆ ಪಾರ್ಥನ ದಯೆಯಂದಿರಲಿ, ತಂದೆ ತಾನೇ ಬರಲಿ. ಒಗ್ಗಟ್ಟಗನಲ್ಲೋಳು ಯುದ್ಧವಗೈವೆ, ಒಗ್ಗದರಣದೋಳು ಯುದ್ಧವಗೈವೆ. ಬಿಡೈತೆಯನ್ನು ತಡವ ಮಾಡಲು ಕೊಡುನಿ ಅಭಯ. ದೊಡ್ಡಪ್ಪ, ನಿಮ್ಮ ಮುಂದಿರುವ ಈ ಬಾಲಕನ ದೇಹ ಚಿಕ್ಕದಿರುವುದು, ಆದರೆ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷೇತ್ರ ತೇಜ ಚಿರುಪ್ರಕಾಶದಿಂದ ಉಳಿಯುತ್ತಿರುವ ಈ ಕುರುಕ್ಷೇತ್ರವನ್ನು ಭೇದಿಸುವ ಅವಕಾಶ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ. ನನ್ನನ್ನು ಪಡೆದ ಸುಭದ್ರ ಮತ್ತು ಧನಂಜಯ ಹೆಮ್ಮೆಯಿಂದ ತಲೆದೂಗಲಿ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವುದಪ್ಪ. ಅಭಿಮಾನ್ಯವನ ಮಾತವನ್ನು ಭೀಮಸೇನ, ಈ ಬಾಲಕನ
ಪ್ರಾಣವನ್ನು ನಿನ್ನ ಕೈಯಲ್ಲಿ ಮುಳುಗಿರುವನು. ಈತನನ್ನು ಬಿಟ್ಟು ನಾನು ಒಂದು ಗಳಿಗೆನೂ ಇರಲಾರೆನು. ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾರೆನು. ಅಭಿಮನ್ಯು, ಆ ದ್ರೋಣ ಬಾಣವು ನಿನ್ನ ಕೊಳ್ಳೆಗೆ ಪುಷ್ಪವಾಗಲಿ. ಹೋಗಿ ಬಾ, ನಿನಗೆ ಮಂಗಳವಾರಿ. ಹೋಗಿ ಬಾ. ನಾನು ನನ್ನ ಹೃದಯದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು. ಈ ದೇವರ ದರ್ಶನವನ್ನು ಹೊಂದಿದೆ. ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದೆ? ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ನಾನದನ್ನು ಬಲ್ಲೆ. ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ಚಂದ್ರಮಾ
ಪ್ರೇಮದರ ಮನೆಯಲ್ಲಿ ಕೊಯ್ದು ಕಸಿರಿಯನ ಕಂಡೆ ನಿನ್ನಯ ಸಿಂಹಾಸನದಲ್ಲಿ ನಾ ರಾಜ್ಯವಾಳಿದೆ. ಈ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಕಂಡೆ ನೀನಾಗ ಬಾಳದಿ ಗೆಳೆಯ ಅಲೆಯಲ್ಲಿ ತೇಲಿದೆ ಅಲೆಯಲ್ಲಿ ತೇಲಿದೆ ಅದು ಮಾಸ ಮೈದಿಲೆಗೆ ಸಂಭ್ರಮ ಮೈದಿಲೆಗೆ ಸಂಭ್ರಮ ಒಲವಿನ ಓಟಕ್ಕೆ ಈ ತಂದು ಕೂರುವ ಆಸ ಸಂಭ್ರಮ ಮೈದಿಲೆಗೆ ಸಂಭ್ರಮ. ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಉತ್ತರ ನಾನದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಆಹಾ, ಅಲ್ಲಿ ನೋಡಿ ವಸಂತದ ಬಳ್ಳಿಯು ದಿನ ದಿನವೂ ಪ್ರಕೃತಿಯನ್ನು ನುಡಿಸುತ್ತಿರುವುದು. ಹೌದು ಪ್ರಿಯ. ಅಂತ ನೋಡು, ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಹೊಸ ಋತುವಿನಿಂದ ಜಗತ್ತನ್ನೇ ಕಂಗೊಳಿಸುತ್ತಿರುವ ಆಹಾ. ಪ್ರೇಮದ ವಿಚಾರವು ಹಾಗೆಯೇ ಸುಂದರ. ಓಹೋ, ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಆಹಾ. ಉದಯೇಶ್ವರಿ, ಹೃದಯೇಶ್ವರ. ನಿನ್ನೆ ದಿನ ತೀವ್ರ ವಿಯೋಗ ಶೋಕದಿಗ್ಧರಾಗಿದ್ದೆವು. ಈ ದಿನ ಸಮ್ಮಿಳಿತರಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಆಹಾ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ನಾನೇ 5 ಹೂಗಳಿಂದ ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸರನಾಗಿ ಮನಸ್ಸು ನೆಲ್ಲ ನಿನಗೆ ಪ್ರಿಯ. ಪ್ರಾಣೇಶ್ವರಿ, ಬಿಡುಮೋನ ಪ್ರಾಣ ಬಯಸಿರುವೆ. ಬಿಡುಮೋನ ಪ್ರಾಣ ಬಯಸಿರುವೆ. ಪ್ರಿಯ, ಮನಸೋತೆನು ಎಲ್ಲ ನಿನಗೆ. ಬಿಡುಮೋನ ಪ್ರಾಣ ಬಯಸಿರುವೆ. ಬಿಡುಮೋನ ಪ್ರಾಣ ಬಯಸಿರುವೆ. ಮನಸೋತೆನು.
ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ? ಪ್ರಿಯಾ, ದೇವರ ಪ್ರಸನ್ನ ಆಯ್ತನ ಪಾರ್ಶ್ವದಲ್ಲಿ ಹಾ, ಹಾ. ಪ್ರಾಣೇಶ್ವರ, ಈ ದಿನ ಇಂತಹ ಮುಖಭಂಗಿ ನನ್ನಿಂದ ಏನಾದರೂ ಅಪರಾಧವಾಯಿತೇನು?
ನಗಬಾರದೆ ಪ್ರಾಣಕಾಂತ ಪ್ರಾಣವಲ್ಲಭ ಪ್ರಾಣೇಶ್ವರಿ ಆ ಸ್ವರ್ಗಕ್ಕೆ ಸೋಪಾನ ಓ ಲಲಲಲಲ. ಪ್ರಿಯ ಹೃದಯ ರಾಜನೇ ನಿನಗೆ ಏನು ಹೇಳಲಿ, ಹೃದಯ ರಾಜನೇ ನಿನಗೆ ಏನು ಹೇಳಲಿ. ಗಾನ ಸಾಮ್ರಾಜ್ಯದ ರಾಜನು ನೀನು, ಗಾನ ಸೌಂದರ್ಯವೇ ಆಭರಣವೇ. ಗುಣಿಸಿದೆ ಗಳಿಸಿದೆ ಮಾಡಿನಿಂದ ವೀರ, ಗುಣಿಸಿದೆ ಗಳಿಸಿದೆ ಮಾಡಿನಿಂದ ವೀರ. ಹೃದಯ ರಾಜನೇ ನಿನಗೆ ಏನು ಹೇಳಲಿ. ಪ್ರಾಣೇಶ್ವರಿ ಪ್ರಾಣೇಶ್ವರ ಈ ದಿನ ಹಾ ಹಾ ನಾನೊಂದು ಮಹತ್ಕಾರ್ಯವನ್ನು ಕೈಗೊಂಡಿರುವುದು. ಹೌದೇ ಪ್ರಿಯ? ಹೌದು ಪ್ರಿಯೆ. ಪ್ರಿಯ ಅದಕ್ಕಾಗಿ ನಿನ್ನ ಪ್ರೇಮಾರಯನ್ನು ಹೊಸದಾಗಿ ಕೈಗೊಳ್ಳಬೇಕು ಎಂಬುದೇ ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನ ನನ್ನೊಡನೆ ಕಳೆಯಬಾರದೆ? ಹಾಗೆ ಆಗಲಿ. ರೋಮಾಂಚನಾದ ಈ ಸವಿಯ ಮೋದ, ರೋಮಾಂಚನಾದ ಈ ಸವಿಯ ಮೋದ. ನನ್ನ ಕನಸಿನ ನನಸಾಗಿ ನನ್ನ ಬಾಳಲ್ಲಿ ನೀನೀಗ ನನ್ನ ಕನಸಿನ ನನಸಾಗಿ ನನ್ನ ಬಾಳಲ್ಲಿ ನೀನೀಗ ರೋಮಾಂಚನಾದ ಈ ದಿನ ದ್ರೋಣನ ಚಕ್ರವನ್ನು ಭೇದಿಸಲು ದೊಡ್ಡಪ್ಪನ ಆಜ್ಞೆ ಪಡೆದು ಹೊರಟನು. ಆಹಾ. ನನ್ನನ್ನು ನಗಮುಖದಿಂದ ಕಳಿಸಿಕೊಡಬಲ್ಲೆಯ? ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಯುದ್ಧವು ಸ್ತ್ರೀಯರಿಗೆ ಉಚಿತ ಕಾರ್ಯವಾದಲ್ಲ. ಆಹಾ, ಅಬ್ಬಬ್ಬಾ ಪ್ರಾಣೇಶ್ವರ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಪ್ರಿಯಾ,
ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದ್ದಿದೆ. ಸಾರಿ ಎದೆಸಲಿ. ಅರಂಗರಾಜಲಕ್ಷ್ಮಿ, ಆಹಾ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವದಲ್ಲ. ನಿನ್ನ ಸಖಿಯರು ತೊರಿತದಂತ ಹೂಗಳನ್ನು ಎಡೆಯರಿಸು. ರೂಪುಗೊಂಡ ಪ್ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನಾಶಾಯಿನಿ, ನಿನ್ನ ಹೃದಯದ ಮಧ್ಯೆ ನನ್ನ ಆಶ್ರಯವನ್ನು ಕೊಡು. ಅಬ್ಬಬ್ಬಾ ಪ್ರಿಯಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಮಾತುಗಳು. ಸಾಕು. ಹಬ್ಬದ ಊಟವಲ್ಲ, ಮದುವೆಯ ಸಂಭ್ರಮವಲ್ಲ. ನೀವು ಒಬ್ಬಲೇರು, ನಿಮಗೆ ಏಕೆ ಯುದ್ಧದ ಚಿಂತೆ? ಪ್ರಿಯಾ, ಇದು ಉಪವಾಸದ ಸಮಯ ಅಲ್ಲ, ಘೋರ ಯುದ್ಧವು ಒದಗಿರುವುದು. ಆದರೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತರುವುದು, ಯುದ್ಧವನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಹಾಸ್ಯಗಾನಮಯಾದ ಉತ್ತೇರೆ ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಪ್ರಿಯಾ, ನನ್ನನ್ನು ಸಂತೋಷಿತರಾಗಿ ಕಳಿಸಿಕೊಡಬಲ್ಲೆಯ? ಪ್ರಿಯಾ, ಆಗಲಿ.
ಮೋಕ್ಷದ ಮಾರ್ಗ ಆಹಾ. ಈ ಸಂಸಾರದಲ್ಲಿ ಆನಂದವ ಕೇಳಿ ಧನ್ಯ ಉತ್ತರ ಧನ್ಯ. ನೀಲಿ ಯುದ್ಧ ರಂಗದ ನಾರಿ ರತ್ನ ಆಹಾ. ಉತ್ತರ. ಈ ದಿನ ಎಷ್ಟೋ ಜನ ವೀರಮಾತೆಯರು ವೀರಪತ್ನಿಯರು ಸಾಹಸ ಮುಖ್ಯವಾಗಿ ಪತಿ ಪುತ್ರರಿಂದ ಯುದ್ಧರಂಗಕ್ಕೆ ಬಿಳ್ಗೊಂಡಿಲ್ಲವೇ? ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತಾ ಮಣಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಪುಷ್ಪ ಸುರಿಸದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಪ್ರಿಯ. ಆ ದಿನ ತಾಯಿಯು ಉಪಯೋಗದ ಅಸ್ತ್ರ ಧರಿಸಬೇಕಾಯಿತು. ಆದರೆ ಯುದ್ಧವು ಹಾಗಾದರೆ ನನಗಿನ್ನು ಅನುಮತಿಯನ್ನು ಕೊಡು. ನೀನು ಹಾಕಿದ ಮಾಲೆಯಿಂದ ಭೂಷಿತನಾಗಿ ರಣರಂಗವನ್ನು ಬೆಳೆದ ನನಗಿನ್ನೂ ಅಪಜಯವಿಲ್ಲ. ಧರ್ಮ ಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ತ್ರಿಕಾಲಜಿ ಕುಮಾರ, ಈ ದಿನ ದ್ರೋಣದ ಚಕ್ರವನ್ನು ಭೇದಿಸುವುದಾಗಿ ಪಾಂಡವರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಅದು ಸತ್ಯವೇ ಕಂದ? ಹೌದು ತಾಯಿ. ಈ ದಿನ ಸುಭದ್ರೆಯು ವೀರಮಾತೆ ಎಂಬುದು ಇಡೀ ಜಗತ್ತಿಗೆ ತಿಳಿಸಬೇಕು. ಆಹಾ, ಈ ನನ್ನ ಅಸಮಾಧಾನದಿಂದ ದ್ರೋಣನ ಚಕ್ರವ್ಯೂಹವನ್ನು ಮಣ್ಣಿನ ಮಕ್ಕಳಾಡುವ ಕೋಟೆಯಂತೆ ಚಿದ್ರಿಸುವೆನು. ಹಾಗೆ ಆಗಲಿ ಪುತ್ರ, ಜಯಶಾಲಿ ಆಗ. ಉತ್ತರ. ಅಮ್ಮ ಕುಮಾರ, ನವ್ವೇನೆಂದು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ಹಾ. ನಿನ್ನ ಕೈಯಲ್ಲಿಡುವೆನು. ಈ ದಿನದ ದುಸ್ಸಂದ ಒಂದ್ ಕೈ ಸುಡದಿರಲಿ. ಒಂದು ವೇಳೆ ನಾನು ಯುದ್ಧದಲ್ಲಿ ಒಂದು ವೇಳೆ ಕುಮಾರ ಅಭದ್ರವನ್ನು ನುಡಿಬೇಡ ಕುಮಾರ. ನಿನ್ನಂತ ವೀರ ಯೋಧನಿಗೆ ನಾಡಿನ್ನು ಹೋಗಿ ಬರಲಿ ಅಮ್ಮ. ಕುಮಾರ, ಹಾಗೆ ಆಗಲಿ. ಉತ್ತರ. ನಾಡಿನ್ನು ಹೋಗಿ ಬರಲೇ. ಹೋಗಿ ಬಾ ಪುಣ್ಯ. ಗುರು ಹತ್ಯೆ, ಸಹೋದರರು ಬಂಧು ಬಾಂಧವರಾದಿಯಾಗಿ ಎಲ್ಲರೂ ನನ್ನ ಹಠಕ್ಕೆ ಹತರಾದರು. ಆದರೆ ಆ ಪಾಂಡವರ ಸರ್ವನಾಶಕ್ಕಾಗಿ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ನಾನು ಕ್ಷಣಕಾಲ ಸರೋವರದಲ್ಲಿ ವಿಶ್ರಾಂತಿ ಪಡೆಯುವೆನು. ನಾನೀಗಲೇ ಹೊರಡುವೆನು. ಧರ್ಮನಂದನ, ದುರ್ಯೋಧನನು ಜಲಸ್ತಂಭದಿಂದ ವೈಶಂಪಾಯನ ಸರೋವರದಲ್ಲಿ ಕುಳಿತಿರುವನು. ಕರೆ ಅವನನ್ನು. ಒಪ್ಪತಕ್ಕದು ಮಹಾದೇವ. ಅಣ್ಣನ ಬಾಯಿಂದ ಪುರುಷಕ್ತಿಯು ಬರಲಾರದು, ನಾನೇ ಕರೆಯುವೆ. ಭೀಮಸೇನ, ನೀನೇ ಸರಿ, ಕರೆ ಆ ದುರ್ಯೋಧನನನ್ನು. ಎರವೋ ದುರ್ಯೋಧನ, ಓಡಿ ಬಂದು ಸರೋವರದಲ್ಲಿ ಕುಳಿತಿರುವೆಯಾ? ಹೊರಕ್ಕೆ ಬಾರೋ ರಣ ಹೆಂಡಿ. ಈ ವೀರನ ಹೃದಯವನ್ನು ನೀನೇನೋ ಬಲ್ಲೆ. ನಾನು ಕ್ಷಣಕಾಲ ಈ ಸರೋವರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇನೆ ಹೊರತು ನಿನಗೆ ಅಡಗಿ ಕುಳಿತಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಬಿಸಾಡೋ ಗದೆಯನ್ನ. ನೀನು ಗದಾ ಪ್ರಹಾರದಲ್ಲಿ ಪ್ರವೀಣನೆಂದು ಬಲ್ಲೆ. ಸಿದ್ಧನಾಗು ಮಲ್ಲ ಯುದ್ಧಕ್ಕೆ. ಸಿದ್ಧನಾಗು. ಪಾಪು ದುರ್ಯೋಧನ. ಭೀಮಸೇನ, ಪರಾಕ್ರಮಿಗಳೊಡನೆ
ತೊಡೆತಟ್ಟು ಯುದ್ಧ ಮಾಡಬೇಕು, ತಿಳಿಯಿತೆ? ವಾಸುದೇವ, ಕೊನೆಗೂ ಈ ನಿನ್ನ ಮಾಯಾ ನಾಟಕವನ್ನು ಕೊನೆಗೂ ತೋರಿಸಿಬಿಟ್ಟೆಯಲ್ಲ. ಸಿದ್ಧರಾಗುವ ನನ್ನ ಕರ ಯುದ್ಧಕ್ಕೆ ಸಿದ್ಧರಾಗು. ಇಂದಿಗೆ ಅಸ್ತಿರಾವತಿಯು ಶೂನ್ಯವಾಯಿತು. ನನ್ನ ಶಪಥವು ಈಡೇರಿತು. ಹೋಗು ಸುಯೋಧನ, ಪರಾಕ್ರಮದಲ್ಲಿ ನೀನೇ ಸುಯೋಧನ, ಛಲದಲ್ಲಿ ನೀನೇ ದುರ್ಯೋಧನ. ಯಶೋವಂತನಾಗು ಕೌರವೇಶ್ವರ, ಯಶೋವಂತನಾಗು. ಕುರು ಪಾಂಡವರ ಭೀಕರ ಸಂಗ್ರಾಮ, ಕೌರವಗತ ಕರಣ ಪೂರ್ಣ. ಆಯಿತಿಲ್ಲಿಗೆ ಕೌರವ ಸಂಹಾರ. ಅಮರನಾದನು ಛಲದೋಳ್ ದುರ್ಯೋಧನ, ದುರ್ಯೋಧನ. ಜಯಂದಿರೋ ರಮಣ ಗೋವಿಂದ, ಹರ ನಮಃ ಪಾರ್ವತೀ ಪದಯ, ಆತ್ಮರಾಮ ಪರಬ್ರಹ್ಮ ಗೋವಿಂದ. ಜಯ ಮಂಗಳದಾಯಕ ಹರಿ, ಜಯ ಪಾಂಡದಾಯಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶಿರೋಲಾ ಜಯ, ಮಂಗಳವರ ಗುಣ ಶಿರೋಲಾ ಜಯ, ಜಯ 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 ಜಯ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾಯಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಆಂಜನೇಯ ವರದ ಗೋವಿಂದ, ಹರಿನಾಮ ಸಂಕೀರ್ತನ ಏಕತಿ ಗೋವಿಂದ. ಭಕ್ತ ಮಂಡಲಿಗೆ, ಭಗವಾನಿಗೆ, ಭಜನ ಕೂಟ ಮಂಡಲಿಗೆ